ಈ ಹೆಚ್ಚುವರಿಯಾಗಿರ್ತಕ್ಕಂತಹ ಮೀಸಲಾತಿಯನ್ನು MP ಆಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು, ಮಾಜಿ MP ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ಹಾಗೆಯೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಇಲ್ಲದೆ ಹೋದ್ರೆ ನಾವು ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತೀವಿ. ನಾವು ಅಲ್ಲಿ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ಗೆ ಅವರು ಸೇರಿಸಬೇಕಾಗಿತ್ತು. ಕರ್ನಾಟಕದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇತ್ತು, ಕೇಂದ್ರದಲ್ಲಿಯೂ ಕೂಡ ಬಿಜೆಪಿ ನೇತೃತ್ವದ ಸರ್ಕಾರ ಆಳ್ವಿಕೆಯನ್ನು ಮಾಡ್ತಾ ಇತ್ತು. ಆದರೆ ಬಿಜೆಪಿ ನೇತೃತ್ವ ವಹಿಸಿಕೊಂಡಂತಹ ಬಸವರಾಜ ಬೊಮ್ಮಾಯಿ ಅವರು ಈ 9th ಶೆಡ್ಯೂಲ್ಗೆ ಸೇರಿಸ್ತಕ್ಕಂತಹ ಯಾವ ಒಂದು ಕೆಲಸವನ್ನು ಕೂಡ ಅವರು ಮಾಡಲೇ ಇಲ್ಲ. ಇದನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತೀವಿ. ಈಗ ಏನು ಹೇಳ್ತಾ ಇದ್ದಾರೆ ಬಿಜೆಪಿ ಮುಖಂಡರು ಅಂತ ಹೇಳಿದ್ರೆ, ಇತ್ತೀಚೆಗೆ ತಾನೇ ಚಿತ್ರದುರ್ಗದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಅವರು ಏನು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯೊಳಗಿನ ಮೀಸಲಾತಿ ಏನಿದೆ ಅದು ಸ್ವಾಮಿ ನೇತೃತ್ವದ ಒಂದು ಉಪಸಮಿತಿಯನ್ನ ರಚನೆ ಮಾಡಿಕೊಂಡು ಅವರು ಏನ್ ಮಾಡಿದ್ರು ಅಂತ ಲೋಪದೋಷಗಳು, ಈ ದೋಷಾರೋಪಗಳ ಬಗ್ಗೆ ಕಾಪಾಡಿಕೊಂಡು ಉದ್ಯೋಗವನ್ನು ನೀಡಬೇಕು ಸರ್ಕಾರ ಅನ್ನುವಂಥ ನಮ್ಮದು ಆಗ್ರಹ ಬಂಧುಗಳು. ಇದರಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ಪರಸ್ಪರ ಕೆಸರು ಎರಚಾಟವನ್ನು ಮಾಡ್ತಾರೆ, ನಾವು ನೋಡಿದ್ದೀವಿ. ಅಂಶಗಳನ್ನು ಕೂಡ ರಾಜ್ಯ ಸರ್ಕಾರ ಗಮನಿಸಿ ಒಳ ಮೀಸಲಾತಿ ಆದೇಶವನ್ನು ಮಾಡಬೇಕು. ಈ ರೋಸ್ಟರ್ ಬಿಲ್ಲುಗಳನ್ನು ಸರಿಪಡಿಸಿ ಒಳ ಮೀಸಲಾತಿ ಸರ್ಕಾರಿ ಆದೇಶವನ್ನು ಕೊಟ್ಟಿದೆ. ಆದರೆ ಬಹಳ ನೋವಿನ ಸಂಗತಿ ಅಂದ್ರೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸರ್ಕಾರಿ ಆದೇಶ ಇಲ್ಲಿವರೆಗೂ 30 ವರ್ಷಗಳಲ್ಲಿ ಯಾವ ಸರ್ಕಾರವೂ ಜಾರಿ ಮಾಡಲಿಲ್ಲ. ಇಂದಿಗೂ ಕೂಡ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅನ್ನೋದು ನಾವೆಲ್ಲ ಸಂಘಟನೆಗಳ ಒಂದು ಆತಂಕ. ರಾಜ್ಯ ಸರ್ಕಾರವನ್ನು ಈಗಲೂ ಆಗ್ರಹಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಮಾದಿಗ ಸಂಘಟನೆಗಳು ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಂ ಗೋವಿಂದರಾಜ್ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಂಚಾಲಕರು, ಕೋದಂಡರಾವ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಸಂಚಾಲಕರು, ಹನುಮಂತಪ್ಪ ಅವರು STಗಳನ್ನು ಸೇರಿಸಿ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ. ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಆಗ್ರಹಿಸೋದಕ್ಕೋಸ್ಕರ ನೀವು ಮುಂದೆ ಬಂದಿದ್ದೀವಿ. ಪರಿಚಯ ಮಾಡಿಕೊಟ್ಟಿದ್ದೀವಿ. ಗೋಪಾಲಕೃಷ್ಣ ಅವರು ಕನ್ನಡ ಮಾತೃಭಾಷೆ ಮಾದಿಗ ಜಾತಿಯಲ್ಲಿ ಹುಟ್ಟಿದ್ದಾರೆ. ಗೋಪಾಲಕೃಷ್ಣ ಹರಡಹಳ್ಳಿಯವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ನಾರಾಯಣ ದಸಂಸ ಸಂವಿಧಾನವಾದ ಅವರು ಒಂದು ಉಪಜಾತಿಯಲ್ಲಿ ಹುಟ್ಟಿದ್ದಾರೆ. ಕೋದಂಡರಾವ್ ಕೂಡ SC ಉಪಜಾತಿಯಲ್ಲಿ ಒಂದರಲ್ಲಿ ಹುಟ್ಟಿದ್ದಾರೆ. ಜಾತಿ ಸಂಘಟನೆಗಳು ಹುಟ್ಟಿ ಪ್ರತ್ಯೇಕವಾದಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡುವುದು, ಎಲ್ಲರನ್ನೂ ಒಳಗೊಂಡಂತಹ ಒಂದು ಸಂಘಟನೆ ಚಳುವಳಿ. ಸಾಮಾಜಿಕ ಸಮಾನತೆ, ಆರ್ಥಿಕ ಸಮಾನತೆ, ಲಿಂಗ ಸಮಾನತೆಯ ಒಂದು ದೊಡ್ಡ ಆದರ್ಶ ಇಂದಿನ ಅಧಿಕೃತ ರಾಜ್ಯ ಸಂಚಾಲಕರಾಗಿ ಒಂದು ಸಂಘಟನೆ ಮಾಡಿದ್ದಾರೆ. ಬಲಗೈ ಅಥವಾ ಹೊಲೆಯ ಜಾತಿಯದು ಒಂದು ಸಮಾವೇಶ ನಡೀತದೆ. ಮಾದಿಗ ಜಾತಿಗಳ ಸಂಘಟನೆ ಒಂದು ಸಮಾವೇಶ ಪ್ರತ್ಯೇಕ, ಬೋವಿ ಸಮಾವೇಶ ಪ್ರತ್ಯೇಕ, ಲಂಬಾಣಿ ಸಮಾವೇಶ ಪ್ರತ್ಯೇಕ, ಕೊರ್ಮಾಕೊರ್ಚ ಸಮಾವೇಶ, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಗಾಗಿ ಏನು ಅಲೆಮಾರಿಗಳು ಅವ್ರದ್ದು ಒಂದು ಸಂಘ ಈಗ ಪ್ರತ್ಯೇಕವಾಗಿದ್ದಾವೆ. ಆದ್ರಿಂದ ನೀವೇನು ಮಿಸ್ಟೇಕ್ ಮಾಡ್ಕೋಬೇಡಿ. ನಾವು